ಅಂತ ಪರಿಸ್ಥಿತಿಯನ್ನ ಸರ್ಕಾರ ತರಬಾರ್ದು. ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರೆ ರಿಪ್ಲೈ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರನ ಅದು 25ನೇ ತಾರೀಕು ಸರ್ಕಾರನ ಇದು? ಒಂದು ಮಾಜಿ ಪ್ರಧಾನಿಗೆ ನಾನು ಪತ್ರ ಬರೆದಿದ್ದೀನಿ. ಯಾರ್ಯಾರು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ ಮನೆಗಳಿಗೆ ಅಂತ ಪತ್ರ ಬರೆದು ನವೀಕರಣಕ್ಕೆ ಬರೆದು ಅವಾಗ ಒಂದು ತಿಂಗಳಾಗೋಯ್ತು, ರಿಪ್ಲೈ ಇಲ್ಲ. ಮಾಜಿ ಪ್ರಧಾನಿಗಾದ್ರೂ ಗೌರವ ಕೊಡ್ತಾರೆ ಅಂದ್ರೆ ಅದು ಗೌರವ ಇಲ್ಲ. ದೇವೇಗೌಡರ ಹೋರಾಟಕ್ಕೆ ನಮ್ದೆಲ್ಲ ಪೂರ್ತಿ ಬೆಂಬಲವನ್ನ ನಾವು ಕೊಡ್ತೀರಿ. ಸರ್ಕಾರ ಮಂತ್ರಿಗಳಿಲ್ಲದೆ ಅಧಿವೇಶನ ಕರೀತಾ ಇದ್ದಾರೆ. ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಈಗ ಏನಿದ್ರು ಫೈಟಿಂಗ್ ಏನಾನ ಡಿಮ್ಯಾಂಡು ಸ್ವಲ್ಪ ಗಲಾಟೆ ಮಾಡೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ ಅಲ್ಲಿ ತಕರಾರು ಮಾಡೋರು, ಮುಂದೆ ಮಾಡಲಿಲ್ಲ ಅಂದ್ರೆ ತಕರಾರು ಮಾಡ್ತಾರೆ, ಧಮಕಿ ಹಾಕ್ತಾರೆ ಅನ್ನೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಮುಂದೆ ಮಾಡೋರೆಲ್ಲ ಪೇಮೆಂಟ್ ಇದು ಭಾರತ್ ಜೋಡೋ ಮಾಡ್ತಾ ಇದಾರಲ್ಲ, ಹಂಗೆ ಮಂತ್ರಿ ಜೋಡೋ ಯಾತ್ರೆ ಇದು ಎಲ್ಲ. 100-150 ಕೋಟಿ ಆರಾಮ್ಸೆ. ಯಾಕಂದ್ರೆ ಇನ್ನ 1.5 ವರ್ಷ ಆಯ್ತಲ್ಲ, 1.5 ವರ್ಷಕ್ಕೆ ಹೇಳ್ತಾ ಇದ್ರಲ್ಲ ಮೊನ್ನೆ ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಬಡ್ಜೆಟ್ ನಾನೇ ಅಂದ್ರು. ಎಲ್ಲೋದ್ರಪ್ಪ ಈಗ ಸಿದ್ದರಾಮಯ್ಯ? ಕಾಂಗ್ರೆಸ್ ಪಾರ್ಟಿ ಅವಾಗ 2 ಮುಖ್ಯಮಂತ್ರಿ ಆಗೋದ್ರು, ಇನ್ನೊಂದು ಮುಖ್ಯಮಂತ್ರಿ ಯಾವಾಗ ಬರ್ತದೋ ಗೊತ್ತಿಲ್ಲ. 3ನೇ ಮುಖ್ಯಮಂತ್ರಿ ಬರೋ ಅವಕಾಶನೂ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ಇದೇ ತರ ಬಿಡದಿದು, ಇದೇ ತರ ಆನೆಕಲ್ಲು ಎಲ್ಲ ರೈತರು ಹೋರಾಟದಲ್ಲಿ ಸಿಕ್ಕಾಕೊಂಡ್ರೆ 3ನೇ ಮುಖ್ಯಮಂತ್ರಿ ಬರೋದು ಗ್ಯಾರಂಟಿ. ಆಯ್ತಲ್ಲ, ನಾನು ಹೇಳಿದ್ದೆ ಆಯ್ತಲ್ಲ, ಭವಿಷ್ಯ ಚೇಂಜ್ ಆಗ್ತಾರೆ. ಸಿದ್ದರಾಮಯ್ಯ ಅಂತ ಹೇಳಿದ್ದೆ, ಚೇಂಜ್ ಆದ್ರು. ಈಗ ಅದೇ ಹೇಳ್ತಾ ಇದ್ದೀನಿ, ಇದು ರಿಯಲ್ ಎಸ್ಟೇಟ್ ದಂಧೆ ಮಾಡುವಂತ ಸರ್ಕಾರ. ಇದು ರಿಯಲ್ ಎಸ್ಟೇಟ್ ದಂಧೆ, ಎಲ್ಲ ಕಡೆ ಲೇಔಟ್ ಮಾಡು, ಮಾರಾಟ ಮಾಡು, ಜೇಬು ಕಾಸು ಹಾಕು, ಹೋಗು. ರಿಯಲ್ ಎಸ್ಟೇಟ್, ಪಕ್ಕಾ ರಿಯಲ್ ಎಸ್ಟೇಟ್ ಸರ್ಕಾರ ಇದು. ಕಲಬುರಗಿ ಜೈಲಿಂದ 3 ಜನ ಕೈದಿಗಳು ಪರಾರಿಯಾಗಿದ್ದಾರೆ. ಕಲಬುರಗಿ ಪರಮೇಶ್ವರ್ ಅವರು ಅಲ್ಲ, ಒಂದೇ ನಿಮಿಷ, ಯಾಕೆ ಪರಮೇಶ್ವರ್ ಹೆಸರು ಬೇಡ. ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ರು. ಆಗೆಲ್ಲ ಇಡೀ ರಾಜ್ಯದ ಪೂರ್ತಿ ಈ ಡ್ರಗ್ ಎಲ್ಲಿ ನೋಡು ಡ್ರಗ್ ಸಿಕ್ಕಾಕೊಂಡು ಬೇರೆ ರಾಜ್ಯದವರೆಲ್ಲ ಬಂದು ಹಿಡಿದು ಒಂದು ರೀತಿ ಇಡೀ ರಾಜ್ಯ ಡ್ರಗ್ ಮಾಫಿಯಾ ಕೈಗೆ ಹೋದ ಪರಿಸ್ಥಿತಿ ನೋಡ್ತಾ ಇದ್ರಿ. ಈಗ ಬಂದಿರೋಂಥ ಪ್ರಿಯಾಂಕಾ ಅವರು ಜೈಲುಗಳು ಆರಾಮ್ಸೆ ಓಡೋಗಕ್ ಬಿಟ್ಟಿದ್ದಾರೆ, ಜೈಲುಗಳಿಂದ ತಪ್ಪಿಸ್ಕೊಳಕ್ಕೆ ಆರಾಮ್ಸೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು ಕಟ್ಟಿದ ಕಡಕ್ ಏನು ಹೇಳ್ಬೇಕು ಇವ್ರಿಗೆ? ಅವ್ರ ತವ್ರ ಜಿಲ್ಲೆಯಲ್ಲೇ ಅವ್ರ ಊರಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾರು ಬೇಕಾ ಓಡೋಗಿ, ಯಾವಾಗ ಬೇಕಾದ್ರೆ ಬನ್ನಿ, ಯಾವಾಗ ಬೇಕಾದ್ರೆ ಮನೆಗೆ ಹೋಗಿ. ಫ್ರೀ, ಒಂಥರ ಫ್ರೀ, ಅದು ಗ್ಯಾರಂಟಿನೇ, ಅದೊಂಥರ ಗ್ಯಾರಂಟಿ ಸ್ಕೀಮ್. ಜೈಲಿಗೆ ಯಾವಾಗ ಬೇಕಾದ್ರೆ ಬನ್ನಿ, ಯಾವಾಗ ಬೇಕಾದ್ರೆ ಹೋಗಿ, ಅದೊಂದು ಗ್ಯಾರಂಟಿ ಸ್ಕೀಮ್ ಇವ್ರದ್ದು. ಅದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಕಳೆದ 3.5 ವರ್ಷದಿಂದನೂ ಹಾಳಾಗೋಗಿದೆ. ಇಲಾಖೆ ಬಗ್ಗೆ ಯಾವುದೇ ಮಂತ್ರಿ ಇದುವರೆಗೂ ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಇಲಾಖೆಗಳು ತಗೊಂಡಿದ್ದಾರೆ, ಯಾವುದೇ ಇಲಾಖೆ ರಿವ್ಯೂ ಮೀಟಿಂಗ್ಸ್ ಆಗಿಲ್ಲ. ಹೊಸದಾಗಿ ಬಂದೈತೆ ಸರ್ಕಾರ, ಏನೋ ಹೊಸ ಘೋಷಣೆಗಳು ಮಾಡ್ತಾರೆ, ಹೊಸತನ ತರ್ತಾರೆ ಸರ್ಕಾರದಲ್ಲಿ, ಭ್ರಷ್ಟಾಚಾರ ಎಲ್ಲ ತೆಗಿತಾರೆ, ಈ 60% ಕಮಿಷನ್ ಇರೋದು ಕಡಿಮೆ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಏನೂ ಇಲ್ಲ. ಸಿದ್ದರಾಮಯ್ಯ ಬಂದಾಗ 60% ಇತ್ತು, ಈಗ ಅದು 80% ಹೋಗಿದೆ ಅಷ್ಟೆ, ಜಾಸ್ತಿ ಆಗಿದೆ ಕಮಿಷನ್. ಸರ್ಕಾರದ ಹೊಸತನ ಏನೂ ಇಲ್ಲ, ಅದೇ ಬಾಟ್ಲು, ಅದೇ ಹೆಂಡ.